ಕಾವೇರಿ ಫಿಫ್ತ್ ಸ್ಟೇಜ್ 2017ರಲ್ಲಿ ಪ್ರಾರಂಭ ಮಾಡಿ 2023ರಲ್ಲಿ ಲೋಕಾರ್ಪಣೆ ಆಗಿದೆ. ಈ ಭಾಗದಲ್ಲಿ 4 ದಿವಸ 5 ದಿವಸಕ್ಕೆ ಒಂದೊಂದು ಸಾರಿ ಕಾವೇರಿ ನೀರನ್ನು ಕೊಡ್ತಕ್ಕಂಥದ್ದಕ್ಕೆ ಈಗ ಚಾಲನೆ ಮಾಡಿದ್ದಾರೆ. ಬಟ್ PWSLP ಜೊತೆಲಿ 3-4 ಸಭೆ ಕೂಡ ಮಾಡಿದ್ದೇವೆ. ಸ್ವಲ್ಪ ರಿಪೇರಿ ಇದೆ. ಅದಾದ ತಕ್ಷಣ ಆಲ್ಟರ್ನೇಟಿವ್ ಕಾವೇರಿ ನೀರನ್ನು ಈ ಭಾಗಕ್ಕೆ ಕೊಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತಾರೆ. ನೀರಿಗೆ ಏನು ತೊಂದರೆ ಇಲ್ಲ. ಸುಮಾರು 5-6 ವರ್ಷ ಆದಮೇಲೆ ನಮ್ಮ ಕ್ಷೇತ್ರಕ್ಕೆ ಪ್ರತಿ ದಿವಸನೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆಗೆ ನಾವು ನಮ್ಮಲ್ಲೇ ನೀರು ಶೇಖರಣೆ ಮಾಡ್ತಕ್ಕಂಥದ್ದಕ್ಕೆ ಕೂಡ ಜಾಗನೂ ಕೂಡ ಕೊಟ್ಟಿದ್ದೇವೆ. ಆದರೂ ಇತ್ತೀಚೆಗೆ 2 ಆಲ್ಟರ್ನೇಟಿವ್ಸ್ ಕೊಡ್ತಕ್ಕಂಥದ್ದಕ್ಕೆ ಕೂಡ ಕಾಮಗಾರಿ ಚಾಲನೆ ಆಗಿದೆ ಕೆಂಗೇರಿಲಿ. ಅದಾದ ತಕ್ಷಣ ಈ ಭಾಗ ಎಮ್ಗೆಪುರ ವಾರ್ಡ್, ಹಳೆ ವಾರ್ಡ್ ಏನಿದೆ ಅದು ಫುಲ್ ಮತ್ತು ಕೆಂಗೇರಿ, ಉಲ್ಲಾಳ ಈ 3 ವಾರ್ಡ್ಗೂ ಆಲ್ಟರ್ನೇಟಿವ್ಸ್ ನೀರು ಕೊಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಕೂಡ ಇದೆ. ಇನ್ನೊಂದು ಕಸದ್ದು 12 ವರ್ಷದಿಂದ ನಿಮಗೆಲ್ಲ ಗೊತ್ತಿದೆ. ಯಾರೋ ಒಬ್ಬರು ಇಬ್ಬರು ಕಸನ ಬೆಂಗಳೂರಿನಲ್ಲಿ ಕ್ಲೀನ್ ಮಾಡಿಕೊಂಡು ಮಾಫಿಯಾ ಟೈಪ್ ಇತ್ತು. ಇತ್ತೀಚೆಗೆ ಸರ್ಕಾರದವರು ಕೂಡ ಅದನ್ನು ಡಿವೈಡ್ ಮಾಡಿ ನಮ್ಮ ಯಶವಂತಪುರ ಕ್ಷೇತ್ರ 2 ಬ್ಯಾಚ್ ಮಾಡಿದ್ದಾರೆ. 2 ಬ್ಯಾಚ್ ಟೆಂಡರ್ ಕೂಡ ಆಗಿದೆ. ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಅಪೀಲ್ ಹಾಕಿದ್ರು, ಅದು ರಿಜೆಕ್ಟ್ ಆಗಿದೆ. ಸರ್ಕಾರಕ್ಕೆ ಹೋಗಿದೆ. ಸರ್ಕಾರದಲ್ಲಿ ಇನ್ನೊಂದು 2-3 ದಿನದಲ್ಲಿ ಕ್ಲಿಯರ್ ಆದರೆ ಅದು ಟೆಂಡರ್ ಇಶ್ಯೂ ಆಗ್ತದೆ. ಅದರಲ್ಲಿ ಕಂಡೀಷನ್ ನಮ್ಮ ಸಿದ್ದರಾಜೇಗೌಡರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. ಪ್ರತಿ ದಿವಸನೂ ಕ್ಲೀನ್ ಮಾಡ್ತಕ್ಕಂಥದ್ದಕ್ಕೆ ಆಗ್ತದೆ. ಅದು ಟೆಂಡರ್ ಫೈನಲ್ ಆಗಬೇಕು. ಅದಾಗಿ ವರ್ಕರ್ ಆದರೆ ಮಾಡ್ತಾರೆ. ಈಗೇನಾದ್ರು ಇದ್ದರೆ ತಾವು ನಮ್ಮ ಸಿದ್ದರಾಜೇಗೌಡರು ಮೊಬೈಲ್ಗೆ ಮಾಡಿದ್ರೆ ತಕ್ಷಣ ಅವರು ಬಂದು ಕ್ಲೀನ್ ಮಾಡ್ತಕ್ಕಂಥದ್ದಕ್ಕೆ ಆಗ್ತದೆ. ಪಟಂಗಿಯಲ್ಲಿ ಯಾವಾಗಲೂ ಡಾಕ್ಟರ್ ಗಂಗಾಧರ್ ಅಂತೇಳಿ ನನ್ನ ಮೊಬೈಲ್ಗೆ ಹಾಕ್ತಾರೆ, ನಾನು ಅವ್ರಿಗೆ ಹಾಕ್ತೀನಿ, ಅವರು ತಕ್ಷಣ ಮಾಡ್ತಕ್ಕಂಥದ್ದಕ್ಕೆ ಆಗ್ತದೆ. ತಾವು ಕೂಡ ಸಿದ್ದರಾಜೇಗೌಡರು ಮೊಬೈಲ್ ನಂಬರ್ ತೆಗೆದುಕೊಳ್ಳಿ. ಈ ನಿಮ್ಮ ಅಸೋಸಿಯೇಷನ್ ಜೊತೆಗೆ ಅವ್ರದ್ದು ನಂಬರು ಕೂಡ ನೀವು ಆ್ಯಡ್ ಮಾಡಿದ್ರೆ ಅವ್ರದ್ದು ವಾಟರ್ ಸಪ್ಲೈ, ಬೆಸ್ಕಾಂ, ಪೊಲೀಸ್ ತಕ್ಷಣ ಮೊಬೈಲ್ ಹಾಕಿದ್ರೆ ಅವರು ಸ್ಪಂದಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ. ಈ ಮಿಕ್ಕಿದ ರಸ್ತೆಗಳು ಎಲ್ಲ ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಈಗ ಆಲ್ರೆಡಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಇನ್ನು LED ಬಲ್ಬ್ನ ಎಂಟೈರ್ ಕ್ಷೇತ್ರ ಹಾಕಬೇಕು ಅಂತಕ್ಕಂಥದ್ದಿದೆ. ಈಗ ಆಲ್ರೆಡಿ ಅದನ್ನು ಕೂಡ ಚಾಲು ಮಾಡಿದ್ದೇವೆ. ಮೂಲಭೂತ ಸೌಕರ್ಯ ಇವತ್ತು UGD ನಾರ್ತ್, ಬ್ಲ್ಯಾಕು, ಸೌತ್ ಇವತ್ತು ಇದು ಮಾಡಿದ್ದಾರೆ. ಇನ್ನೊಂದು ಕಡೆ ಅದನ್ನು ಕೂಡ ಅಪ್ರೂವ್ ಮಾಡಿಸಿ ಏನು ತಾವು ಅಪ್ಗ್ರೇಡ್ ಮಾಡಬೇಕು ಅಂತಕ್ಕಂಥದ್ದಿತ್ತು, ಅದನ್ನು ಕೂಡ ಅಪ್ಗ್ರೇಡ್ ಮಾಡ್ತಾರೆ. ಅದು ಮಾಡಾದ್ಮೇಲೆ ಡಾಂಬರೀಕರಣ ಕೂಡ ಕಂಪ್ಲೀಟ್ ಆಗ್ತದೆ. ಮೂಲಭೂತ ಸೌಕರ್ಯ ಏನಿದೆ ಅದೆಲ್ಲ ಕೂಡ 100% ಕಂಪ್ಲೀಟ್ ಮಾಡ್ತಕ್ಕಂಥದ್ದಾಗ್ತದೆ. ಕೆಲವು ರೋಡ್ನು ಕೂಡ ವೈಟ್ ಟಾಪಿಂಗ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ರೆಕಮೆಂಡ್ ಮಾಡಿದ್ದೇವೆ. ಅದಕ್ಕಿಂತ ಮುಂಚೆನೂ ಕೂಡ ಡಾಂಬರೀಕರಣ ಕೂಡ ಈಗ ಮಾಡಿದ್ದೇವೆ. ಇನ್ನು ಮಿಕ್ಕದ್ದು ಕೂಡ ಯಾವುದಾದ್ರು ಮೇಜರ್ ರೋಡ್ ಇದೆ ಅದೆಲ್ಲ ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಅವತ್ತು 22ನೇ ತಾರೀಕು 22ನೇ ತಾರೀಕು ಮಿಕ್ಕದ್ದು ರೋಡ್ಗಳು ಏನಿದೆ ಅದನ್ನು ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೀವಿ. ಒಂದು ರಿಕ್ವೆಸ್ಟು, ಶಾಸಕರು ಎಲ್ಲ ಕಡೆ ನೋಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಆಗ್ತದೆ. 6.25 ಲಕ್ಷ ವೋಟರ್ಸ್ ಇರ್ತಕ್ಕಂಥ ನಮ್ಮ ಕ್ಷೇತ್ರ ಬೆಂಗಳೂರಿನಲ್ಲೇ 2ನೇ ಕ್ಷೇತ್ರ. ಅದಕ್ಕೆ ಜೂನ್ ತಿಂಗಳಿಗೆ ಎಲೆಕ್ಷನ್ ಬರ್ತಾ ಇದೆ. ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ತಾವು ಆಯ್ಕೆ ಮಾಡಿ. ಯಾರೋ ಬರ್ತಾರೆ, ಆಕಾಶದಿಂದ ಭೂಮಿನ ಇಳಿಸ್ತಾರೆ, ನಮಗೆ ಕೊಡಿ, ನಾವೆಲ್ಲ ವೋಟ್ ಮಾಡಿ ನಿಮಗೆ ಸ್ವರ್ಗ ಇಳಿಸ್ತೀನಿ ಅಂತ ಹೇಳ್ತಾರೆ. ನಮಗೆ ಗೊತ್ತಿರ್ತದೆ ಯಾರು ಸ್ಪಂದಿಸ್ತಾರೆ, ಯಾರು ನಿಮಗೆ ಈ ಭಾಗದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ಕೂಡ ತಮಗೆಲ್ಲ ಮಾಹಿತಿ ಇರ್ತದೆ. ಅಂಥ ಒಬ್ಬ ಒಳ್ಳೆಯ ಅಭ್ಯರ್ಥಿನ ತಾವು ಆಯ್ಕೆ ಮಾಡಿಕೊಂಡ್ರೆ ಅವ್ರಿಗೆ ನಾನು ಸರ್ಕಾರದಿಂದ ಅನುದಾನ ತಂದು ಅವ್ರಿಗೆ ಸಂಪೂರ್ಣ ಸಹಕಾರ ಕೊಡ್ತಕ್ಕಂಥದ್ದು ಆಗ್ತದೆ. ಯಾರೋ ಕಾರ್ಪೊರೇಟ್ರು ಮಾಡೋದು, ಅವ್ರು ಬೆಳಗ್ಗೆ ಇದ್ದರೆ
ಕಮರ್ಷಿಯಲ್ ಇದಕ್ಕೆ ನೋಟಿಸ್ ಕೊಡಿ ಅನ್ನೋದು, ನಿಮ್ಮ ಮನೆ ಮುಂದೆ ಯಾವುದಾದ್ರು ಇಟ್ಟಿಗೆ ಪಟ್ಟಿಗೆ ಇದ್ದರೆ ಅದು ನೋಟಿಸ್ ಕೊಡಿ ಅನ್ನೋದು. ಈಗ ಬೆಳಗ್ಗೆ ಎದ್ದು ಈ ಕಲೆಕ್ಷನ್ ಮಾಡ್ತಾ ಕುಂತ್ರೆ ಅದು ಅಲ್ಟಿಮೇಟಿಗೆ ನಮಗೂ ತೊಂದರೆ, ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು. ಈಗ ಸರ್ಕಾರ ಸುಮಾರು ರಾಜಕಾಲುವಾಗಿ ಈಗ 232 ಕೋಟಿ GST ಅದು ಇದೆಲ್ಲ ಹೋಗಿ ಸುಮಾರು 190 ಕೋಟಿ ಏನೋ ಸ್ಯಾಂಕ್ಷನ್ ಆಗಿದೆ. ಈ ಭಾಗದಲ್ಲಿ ರಾಜಕಾಲುವೆ ಏನಾರು ಇದ್ದರೆ ಅದು ಕೂಡ ಕಂಪ್ಲೀಟ್ ಆಗ್ತದೆ. ಸುಮಾರು 100 ಕೋಟಿ 150 ಕೋಟಿ ಬರೀ ವೈಟ್ ಟಾಪಿಂಗ್ ಇದಕ್ಕೆ ಕೊಟ್ಟಿದ್ದಾರೆ. ಡಾಂಬರೀಕರಣ ಮೇಜರ್ ರೋಡಿಗೆ 100 ಕೋಟಿ ಕೊಟ್ಟಿದ್ದಾರೆ, ವಾರ್ಡ್ ರೋಡ್ಗೆ 50 ಕೋಟಿ ಕೊಟ್ಟಿದ್ದಾರೆ. ಇನ್ನು ವೈಟ್ ಟಾಪಿಂಗ್ ನಮ್ಮ ಕ್ಷೇತ್ರ ಸುಮಾರು 432 ಕೋಟಿ ಹೇಳಿದ್ದೇನೆ. ಏಕೆಂದರೆ ಎಲ್ಲ ರೋಡ್ಗಳು 100 ಫೀಟ್ ರೋಡ್ಸ್ ಯಾವುದಿದೆ ಅದೆಲ್ಲ ಹೆಚ್ಚು ಕಡಿಮೆ ವೈಟ್ ಟಾಪಿಂಗ್ ಮಾಡಿದ್ರೆ 10-15 ವರ್ಷ ಬಾಳಿಕೆ ಬರ್ತದೆ. ಮತ್ತೆ ಡಾಂಬರೀಕರಣ ಮಾಡೋದು, ಹಳ್ಳ ಬೀಳೋದು ಇದು ಯಾವುದು ಕೂಡ ಇರೋದಿಲ್ಲ. ಅದಕ್ಕೆ ತಾವು ಒಳ್ಳೆಯ ಅಭ್ಯರ್ಥಿನ ಸೆಲೆಕ್ಟ್ ಮಾಡಿದ್ರೆ ನಮಗೂ ಕ್ಷೇಮ, ನಿಮಗೂ ಕ್ಷೇಮ. ನಮಸ್ಕಾರ, ಒಳ್ಳೆಯದಾಗಲಿ.